ಆಜಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ರಾಜ್ಯದಲ್ಲಿ ಜೋರಾಗಿದೆ ಈಗ ಮೇಕೆದಾಟು ಯೋಜನೆ ಕಿಚ್ಚು. ಹತ್ತಿ ಬೆಲೆ ಗಡಿಯಲ್ಲಿ ಪ್ರತಿಭಟನೆ ಮಾಡ್ತಾ ಇದ್ದಂತ ವಾಟಾಳ್ ನಾಗರಾಜ್ ಅವರನ್ನ ವಶಕ್ಕೆ ಪಡೆದುಕೊಳ್ಳಲಾಗಿದೆ. ಆಗಸ್ಟ್ 13ಕ್ಕೆ ಇಡೀ ಕರ್ನಾಟಕ ಬಂದ್ ಅಂತ ವಾಟಾಳ್ ನಾಗರಾಜ್ ಅವರು ಹೇಳಿಕೆ ಕೊಟ್ಟಿದ್ದಾರೆ. ಮೇಕೆದಾಟು ಯೋಜನೆ ಆದ್ರೆ ತಮಿಳುನಾಡಿಗೆ ಏನ್ ತೊಂದ್ರೆ? ಹತ್ತಿ ಬೆಲೆ ಗಡಿಯಲ್ಲಿ ವಾಟಾಳ್ ನಾಗರಾಜ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಯೋಜನೆ ಆಗದೆ ಹೋದ್ರೆ ಬೆಂಗಳೂರಿನ ಜನರಿಗೆ ನೀರಿರೋದಿಲ್ಲ. ಬೆಂಗಳೂರಿನಲ್ಲಿ ತಮಿಳುನಾಡಿನವರು ಸೇರಿ ಎಲ್ಲಾ ಭಾಷಿಕರಿದ್ದಾರೆ. ಈ ಹೋರಾಟ ಬೆಂಗಳೂರಿನ ಜನತೆಗಾಗಿ ನಡೀತಾ ಇದೆ. ಬಂದ್ ದಿನ ಪ್ರತಿಯೊಬ್ಬ ಜನರು ಬೀದಿಗೆ ಇಳಿಯಬೇಕು. ಬಂದ್ ಯಶಸ್ವಿ ಆಗಬೇಕು ಅಂತ ಪ್ರತಿಯೊಬ್ಬರು ಪೂಜೆ ಮಾಡಿ. ಸಿಎಂ ವಿಜಯ್ ಅವರೇ, ಈ ವಿಚಾರದಲ್ಲಿ ರಾಜಕೀಯ ಮಾಡಬೇಡಿ. ಮೇಕೆದಾಟು ಯೋಜನೆಯಿಂದ ನಿಮಗೆ ಯಾವುದೇ ತೊಂದರೆ ಇಲ್ಲ. ತಮಿಳುನಾಡು ವಿರುದ್ಧ ವಾಟಾಳ್ ನಾಗರಾಜ್ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಇವತ್ತು ಮೇಕೆದಾಟು ಆಗಬಾರ್ದು ಅಂತೇಳಿ ಅವರು ಹೋರಾಟ ಮಾಡ್ತಾ ಇದ್ದಾರೆ. ಯಾಕೆ ಆಗಬಾರ್ದು ಅನ್ನೋದು ಅವರು ಸರಿಯಾಗಿ ಹೇಳ್ತಾ ಇಲ್ಲ. ಆಗದೇ ಇರೋದ ಕಾರಣ ಏನು? ನಿಮಗೇನು ತೊಂದರೆ ಆಗುತ್ತೆ? ಮೇಕೆದಾಟು ಆಗಲಿಲ್ಲ ಅಂದರೆ ಬೆಂಗಳೂರಿನವರಿಗೆ ನೀರಿರಲ್ಲ. ಬೆಂಗಳೂರಲ್ಲಿ ತಮಿಳರು ಲಕ್ಷಾಂತರ ಜನ ಇದ್ದಾರೆ, ಬೇರೆ ಬೇರೆ ಭಾಷೆಯವರು ಲಕ್ಷಾಂತರ ಜನ ಇದ್ದಾರೆ. ಬೆಂಗಳೂರು ಜನಕ್ಕೆ ನಾನು ಅತ್ಯಂತ ಗಂಭೀರವಾಗಿ ಹೇಳ್ತಾ ಇದ್ದೀನಿ, ನೀವು ಇದನ್ನು ಸುಲಭವಾಗಿ ತೀರ್ಮಾನ ತಗೊಳ್ಬೇಡಿ. ನಾಳೆ ಮೇಕೆದಾಟು ಆಗದೆ ನಿಮ್ಗೆ ಕುಡಿಯೋಕ್ಕೆ ನೀರಿಲ್ಲ, ಏನು ಮಾಡ್ತೀರಿ ಬೆಂಗಳೂರಿನವರು? ಯಾರಿಗೋಸ್ಕರ ಹೋರಾಟ ಇದು? ಬೆಂಗಳೂರಿನ ಸಮಗ್ರ ಜನತೆಗಾಗಿ, ಕರ್ನಾಟಕದ ರಾಜಧಾನಿ ಬೆಂಗಳೂರು ಜನತೆಗಾಗಿ. ತಮಿಳರು ಇದಾರಲ್ಲ, ಅವರು ಕುಡಿಯಲು ನೀರು. ತೆಲುಗರು, ಮಲಯಾಳದವರು, ಗುಜರಾತಿಗಳು, ಮಾರ್ವಾಡಿಗಳು, ಸಿಂಧಿಗಳು ಎಲ್ಲರಿಗೂ ಹೇಳ್ತಾ ಇದ್ದೀನಿ, ಸುಮ್ಮನೆ ನೀವು ಯಾವುದೋ ಚಿಂತನೆ ಮಾಡ್ಕೊಂಡು ಕೂತ್ಕೊಳ್ಬೇಡಿ. ನಿಮಗೆ ನೀರಿಲ್ಲ ಅಂದ್ರೆ ಮುಂದೆ ಗತಿ ಏನು? ನೀವು ಎಂಥ ಮನೆಯೇ ಕಟ್ಟಿರಿ, ನೀರು ಬೇಕು. ಅದಕ್ಕಾಗಿ